ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 21 ನವೆಂಬರ್ ಗುರುವಾರ ನಿಫ್ಟಿ ಎಕ್ಸ್ಪೈರಿನಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ಹೇಗಿರ್ಬೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಪ್ರೀವಿಯಸ್ ಡೇ ನೋಡೋದಾದ್ರೆ 19 ನವೆಂಬರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಗ್ಯಾಪ್ ಅಪ್ ನಂತರ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಲ್ಲ ಡೇ ಹೈನಲ್ಲಿ ಟ್ರೇಡ್ ಆಗ್ತಾ ಇದ್ವು. ಅರೌಂಡ್ 2 PM ನಂತರ ಮಾರ್ಕೆಟ್ ಅಲ್ಲಿ ಒಂದು ಶಾರ್ಪ್ ಕರೆಕ್ಷನ್ ಬಂತು. ಇದಕ್ಕೆ ಕಾರಣ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು. ಇದು ಪ್ರೀ ಎಕ್ಸಿಟ್ ಪೋಲ್ ಕಾರಣ ಆಗಿರ್ಬೋದಾ ಅಥವಾ ದಿನದ ಕೊನೆಯಲ್ಲಿ ಬಂದ ರಷ್ಯಾ ಯುಕ್ರೇನ್ ಮಧ್ಯೆ ವಾರ್ ನ್ಯೂಸ್ ಆಗಿರ್ಬೋದಾ ಅಂತ. ಆಕ್ಚುಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕರೆಕ್ಷನ್ ಆದಾಗ ನಾವು ಅದರ್ ಮಾರ್ಕೆಟ್ ಅಲ್ಲಿ ಕೂಡ ನೋಡಿದ್ರೆ US ಮಾರ್ಕೆಟ್ ಅಲ್ಲೂ ನಮ್ಮ ಇಂಡಿಯನ್ ಮಾರ್ಕೆಟ್ ಅವರ್ಸ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ US ಮಾರ್ಕೆಟ್ ಅಲ್ಲದೆ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಬಂದ ಕರೆಕ್ಷನ್ ರಿಕವರಿ ಕಂಡಿತ್ತು. ಅದೇ ಕಾರಣದಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗಿಫ್ಟ್ ನಿಫ್ಟಿ, ನಮ್ಮ ನಿಫ್ಟಿ ಫೀಚರ್ ಅಂತಾನೆ ಕನ್ಸಿಡರ್ ಮಾಡೋ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ಸಂಜೆ 7 ಗಂಟೆ ನಂತರ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ರಿಕವರಿ ಬಂದಿತ್ತು. ಈ ರಿಕವರಿ ಆಲ್ಮೋಸ್ಟ್ 150 ಪಾಯಿಂಟ್ ಪ್ಲಸ್ ಅಷ್ಟು ರಿಕವರಿ ಕಂಡು ಕ್ಲೋಸಿಂಗ್ ನ ಕಂಡಿದೆ. ಈ ವಾರ್ ಇಂಪ್ಯಾಕ್ಟ್ ಏನು ಅಂತಂದ್ರೆ, ಈ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಥರ್ಡ್ ವರ್ಲ್ಡ್ ವಾರ್ಗೆ ಮುಂದೂಡಿ ಬರೆಯುತ್ತಾ ಅಂತ ಮಾರ್ಕೆಟ್ ಅಲ್ಲಿ ಬಂದ ಟೆನ್ಷನ್ಗೆ ಕರೆಕ್ಷನ್ ಬಂದಿತ್ತು. ಆದ್ರೆ ಅದು ಸೆಕೆಂಡ್ ಹಾಫ್ ಅಲ್ಲಿ ಈವನ್ US ಮಾರ್ಕೆಟ್ ಅಲ್ಲಿ ಕೂಡ ಬಂದ ರಿಕವರಿ ಕಾರಣ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ನಾವು ನೋಡಬಹುದು ರಿಕವರಿ. ಅದಾದ್ಮೇಲೆ ಇವತ್ತಿನ ದಿನ 20th ನವೆಂಬರ್ ಮಹಾರಾಷ್ಟ್ರ ಎಲೆಕ್ಷನ್ ಇತ್ತು. ಮಹಾರಾಷ್ಟ್ರ ಎಲೆಕ್ಷನ್ ಜೊತೆಗೆ ಜಾರ್ಖಂಡ್ ಎಲೆಕ್ಷನ್ ಇತ್ತು. ಜಾರ್ಖಂಡ್ ಎಲೆಕ್ಷನ್ ನಂತರ ಈಗ ಎಕ್ಸಿಟ್ ಪೋಲ್ ಬಂದಿದೆ. ಸಂಜೆ ಸಮಯದಲ್ಲಿ ನಾವು ಎಕ್ಸಿಟ್ ಪೋಲ್ ನ ರಿಸಲ್ಟ್ಸ್ ನ ನಾವು ನೋಡ್ತಾ ಇದ್ರೆ ಎಲ್ಲ ಎಕ್ಸಿಟ್ ಪೋಲ್ ಅಲ್ಲಿ ಇಲ್ಲಿ ಬಿಜೆಪಿ NDA ಅಲಯನ್ಸ್ ಗೆ ಮೆಜಾರಿಟಿನ ತೋರಿಸ್ತಿದ್ದಾರೆ. ಇಲ್ಲಿ ಅಗೇನ್ ನಾವು ನೋಡ್ಬೋದು, ಇಲ್ಲಿ ಗಿಫ್ಟ್ ನಿಫ್ಟಿನಲ್ಲಿ ಸ್ವಲ್ಪ ಮೂಮೆಂಟಮ್ ಬಂದಿದ್ದು ಹಾಗೂ ಈಗ ಅದು ಕೆಳಗಡೆ ಬರ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ನಾವು ನಿಫ್ಟಿನಲ್ಲಿ 21 ನವೆಂಬರ್ ಒಂದು ಗ್ಯಾಪ್ ಅಪ್ ಓಪನಿಂಗ್ ಅಟ್ಲೀಸ್ಟ್ 100 to 150 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನಿಂಗ್ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಿಫ್ಟಿನಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ನಂತರ ಯಾವ ರೀತಿ ಪೊಸಿಷನ್ ನೋಡ್ಬೋದು ಅಂತ ನೋಡೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಆಪ್ಷನ್ ಚೈನ್ ನ ನೋಡಿದ್ರೆ, ಆಪ್ಷನ್ ಚೈನ್ ಅಲ್ಲಿ ಇಲ್ಲಿ ನಾವು ನೋಡ್ಬೋದು ಪುಟ್ ಸೈಡ್ ಅಲ್ಲಿ ಟೋಟಲ್ ಆಗಿ 35 lakhs ಇದ್ರೆ, ಕಾಲ್ ಸೈಡ್ ಅಲ್ಲಿ 53 lakhs ಇದೆ. ಬಿಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಮಂಗಳವಾರದ ಕ್ಲೋಸಿಂಗ್ ಸಮಯದಲ್ಲಿ. ಹಾಗೂ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನಾವು ನೋಡಿದ್ರೆ ಕಾಲ್ ಸೈಡ್ ಅಲ್ಲಿ ಹಾಗೂ ಫುಡ್ ಸೈಡ್ ಅಲ್ಲಿ ಎರಡೂ ಕಡೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೆಗೆಟಿವ್ ಆಗಿ ವ್ಯಾಲ್ಯೂಸ್ ಕಾಣಿಸ್ತಾ ಇದಾವೆ. ಎರಡೂ ಕಡೆ ಆಪ್ಷನ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಹಾಗೂ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಈಗ ಕಾಣಿಸ್ತಾ ಇರೋದು 23,800 ಹತ್ರ, 2,71,000 ಹಾಗೂ 3,99,000, 24,000 ಹತ್ರ ಇಲ್ಲಿ ಕಾಣಿಸ್ತಾ ಇದೆ ಕಾಲ್ ಸೈಡ್ ಅಲ್ಲಿ. ಇನ್ನು ಫುಡ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,70,000 to 23,500 ಹತ್ರ ಬಿಲ್ಟ್ ಆಗಿದೆ. ಇದನ್ನ ಇಟ್ಕೊಂಡು ನಾವು ಎಕ್ಸಾಕ್ಟ್ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ, ಈಗ ನಿಫ್ಟಿ ನಮ್ಗೆ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ನಮ್ಮ ಪ್ರಕಾರ ನಿಫ್ಟಿ ಈ ಲೆವೆಲ್ ಅಲ್ಲಿ ಅಂದ್ರೆ 23,600 to 650 ಲೆವೆಲ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇದೆ. ಇಲ್ಲಿ ಓಪನ್ ಆದ್ಮೇಲೆ ಸ್ವಲ್ಪ ನಾವು ವೇಟ್ ಮಾಡಿ ನಿಫ್ಟಿ ಕೆಳಗಡೆ ಬಂದ್ರೆ ನಿಯರ್ 23,550 ಹತ್ರ ಸಿಕ್ಕರೆ ಇಲ್ಲಿಂದ ನಾವು ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೇಕು. ಕೆಳಗಡೆ 23,450 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೋದು. ಇಲ್ಲಿಂದ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಕಾಣೋಕೆ ಶುರು ಆದ್ರೆ ಅದು ನಿಫ್ಟಿ 10-day ಮೂವಿಂಗ್ ಆವರೇಜ್ 23,800 ಲೆವೆಲ್ ಅಲ್ಲಿ ಬರುತ್ತೆ. ಇಲ್ಲಿ ಬರ್ತದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ನಿಫ್ಟಿ ಇಲ್ಲಿಂದ ಮೇಲೆ ಬಂದ್ರೆ 23,900 to 24,000 ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಈ ಲೆವೆಲ್ ಇಂದ ಏನಾದ್ರು ಕೆಳಗಡೆ ಬರ್ತಾ ಇದ್ರೆ ಕಡಿಮೆ ಕ್ವಾಂಟಿಟಿನಲ್ಲಿ ಈ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ನಮ್ಮ ಪ್ರಕಾರ ನಿಫ್ಟಿನಲ್ಲಿ ನಾವು ಬೈ ಅಂಡ್ ಡಿಪ್ಸ್ ಆಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ ನಿಯರ್ 23,550 ಹತ್ರ ಪೊಸಿಷನ್ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ 23,800 ಹಾಗೂ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ತಾ 23,900 ಹತ್ರ ಕೂಡ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಅದೇ ನಿಫ್ಟಿ ಏನಾದ್ರು ಡೈರೆಕ್ಟ್ ಆಗಿ 23,800 ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ವೇಟ್ ಮಾಡಿ 23,600 ಹತ್ರ ಬಂದ್ರೆ ಇಲ್ಲಿಂದ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಗುರುವಾರದ ದಿನ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡೋದು ಬೇಡ. ಡಿಪ್ ಅಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಮಾತ್ರನೇ ನೋಡೋಣ. ನಿಫ್ಟಿ ಏನಾದ್ರು 23,450 ಬ್ರೇಕ್ ಆದ್ರೆ ಆಗ ಬೇಕಾದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಿ ಕೆಳಗಡೆ 23,200 ವರೆಗೂ ನಾವು ಮೂಮೆಂಟಮ್ ನ ನೋಡೋ ಚಾನ್ಸಸ್ ಇರುತ್ತೆ. ಇದನ್ನ ಕೂಡ ನಾವು ನೋಟ್ ಮಾಡ್ಕೋಬೇಕು. ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಹೋಗೋಣ.
ಸೊ ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಗ್ಯಾಪ್ ಅಪ್ ಓಪನಿಂಗ್ ನ ನೋಡ್ಬೋದು. ಸೊ ಈ ಗ್ಯಾಪ್ ಅಪ್ ಓಪನಿಂಗ್ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರೂ ಸೆಷನ್ ಆಗದೆ ಕೆಳಗಡೆ ಬಂದ್ರೆ 50,600 ಹತ್ರ ನಮ್ಗೆ ಬ್ಯಾಂಕ್ ನಿಫ್ಟಿ ಸಿಕ್ಕರೆ ಅಲ್ಲಿಂದ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಕೆಳಗಡೆ ಸ್ಟಾಪ್ ಲಾಸ್ 50,400 ಹತ್ರ ಇಟ್ಕೋಬಹುದು. ಇಲ್ಲಿಂದ ಬರೋ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿನ 51,000 ಇನ್ನು 51,000 ಮೇಲೆ ಸಸ್ಟೈನ್ ಆದ್ರೆ 51,400 ಇಂದ 500 ಲೆವೆಲ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 50,600 ಹತ್ರ ಸಿಕ್ಕರೆ ಇಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋಣ. ಅದಾದ್ಮೇಲೆ 51,000 ಮೇಲೆ ಸೆಷನ್ ಆದ್ರೆ ಅಗೇನ್ ಕಾಲ್ ಪೊಸಿಷನ್ ತಗೊಂಡು 51,400 ಟು 51,500 ವರೆಗೆ ಟಾರ್ಗೆಟ್ ಇಟ್ಕೊಳ್ಳೋಣ. ಸೊ ಈ ಲೆವೆಲ್ಸ್ ಕೂಡ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 21 ನವೆಂಬರ್ ಗುರುವಾರ ದಿನ ಟ್ರೇಡ್ ಮಾಡೋಣ. ಸೊ ನಾವು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.